ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಗುಡ್ ನ್ಯೂಸ್. ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್. ಸರ್ಕಾರಿ ನೌಕರರಿಗೆ ಸಿಗಲಿದೆಯಂತೆ ಬೋನಸ್. ಉತ್ತರ ಪ್ರದೇಶದ ಯೋಗಿ ಸರ್ಕಾರವು ತನ್ನ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಶುಭ ಸುದ್ದಿ ನೀಡಿದ್ದು, ಅರ್ಹ ಎಲ್ಲ ಉದ್ಯೋಗಿಗಳ ಖಾತೆಗಳಿಗೆ ಬೋನಸ್ ನೀಡಲಾಗುವುದು ಎಂದು ಘೋಷಿಸಿದೆ. ಸರ್ಕಾರದ ಈ ಕ್ರಮವು ನೌಕರರ ಜೇಬಿನಲ್ಲಿ ನಗು ತರಿಸುವುದಲ್ಲದೆ ರಾಜ್ಯಾದ್ಯಂತ ಹಬ್ಬದ ಉತ್ಸಾಹವನ್ನು ದ್ವಿಗುಣಗೊಳಿಸಿದೆ. 1.4 ಮಿಲಿಯನ್ಗಿಂತಲೂ ಹೆಚ್ಚು ಸರ್ಕಾರಿ ನೌಕರರಿಗೆ ಬೋನಸ್ ಘೋಷಣೆ ಮಾಡಿದೆ. 2024-25ರ ಆರ್ಥಿಕ ವರ್ಷಕ್ಕೆ ಅನುಗುಣವಾಗಿ ಬೋನಸ್ ನೀಡಲಾಗುವುದು. ಬೋನಸ್ ಮತ್ತು ಗರಿಷ್ಠ ಮಿತಿ 7,000 ಆಗಿದೆ. ನೌಕರರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಪ್ರಾಮಾಣಿಕತೆಗೆ ಈ ನಿರ್ಧಾರ ಎಂದು ಯೋಗಿ ಸರ್ಕಾರ ಹೇಳಿದೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶದ ಪ್ರಕಾರ ಅರ್ಹ ಉದ್ಯೋಗಿಗಳಿಗೆ 30 ದಿನಗಳ ವೇತನದ ಆಧಾರದ ಮೇಲೆ ಬೋನಸ್ ಸಿಗುತ್ತದೆ. ಗರಿಷ್ಠ ಮಿತಿಯನ್ನು 7,000 ಎಂದು ನಿಗದಿಪಡಿಸಲಾಗಿದೆ. ಪ್ರತಿ ಉದ್ಯೋಗಿಗೆ 6,908 ರೂಪಾಯಿ ಬೋನಸ್ ಸಿಗುತ್ತದೆ. ಈ ಮೊತ್ತವನ್ನು ದೀಪಾವಳಿಗೆ ಮೊದಲು ನೌಕರರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುತ್ತದೆ. ಈ ಬೋನಸ್ ರಾಜ್ಯ ಸರ್ಕಾರದ ಮೇಲೆ ಸುಮಾರು 1,022 ಕೋಟಿ ರು ಆರ್ಥಿಕ ಹೊರೆ ಸೇರುತ್ತದೆ. ಈ ವೆಚ್ಚವನ್ನು ನೌಕರರ ಕಠಿಣ ಪರಿಶ್ರಮಕ್ಕೆ ಗೌರವವೆಂದು ಪರಿಗಣಿಸಬೇಕು. ಇದು ರಾಜ್ಯದ ಆಡಳಿತ ರಚನೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಸರ್ಕಾರ ಹೇಳಿದೆ. ನಮಸ್ಕಾರ ಸ್ನೇಹಿತರೆ.